8:30 ಎದ್ದಿದ್ದೀನಿ ಇವತ್ತು. ರಾತ್ರಿ ಮಲಗಿದ್ದು 1:30 ಆಯಿತು. 12 ಗಂಟೆಗೆ ಮಲ್ಕೊಂಡೆ. 1:30ವರೆಗೂ ಕನ್ನಡ ಗ್ರಾಮರ್ ಕ್ಲಾಸಸ್ ಕೇಳ್ತಿದ್ದೆ. ಆ್ಯಂಡ್ ಇವತ್ತು ಮತ್ತು ನಾಳೆದು ಟಾರ್ಗೆಟ್ ಬಂದು ನಂದು ಪೊಲಿಟಿ ಮತ್ತು ಜಿಯೋಗ್ರಫಿ. ಇವತ್ತು ಒಂದಿನ ಎಲ್ಲ ಜಿಯೋಗ್ರಫಿ ಮುಗಿಸಿ ನಾಳೆ ಪೊಲಿಟಿ ಮಾಡ್ತೀನಿ. ಮೊನ್ನೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಡೈಲಿ 1 or 2 hour ಇದ್ರ ಜೊತೆ ಟೈಮ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ಮತ್ತು ಫಿಸಿಕಲ್ ಜಿಯೋಗ್ರಫಿ ಇದೆರಡರ ಮೇಲೆ ಫೋಕಸ್ ಮಾಡ್ತೀನಿ. 9:30 9:45ವರೆಗೂ ಓದ್ಕೊಂಡು ಮನೆ ಕೆಲಸ ಮಾಡಿ ಸ್ನಾನ ಎಲ್ಲ ಮಾಡಿ ತಿಂಡಿ ಮಾಡಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಂದರೆ ಇವಾಗ ಟೈಮು ನಮಗೆ ಒಂದು 65 days ಇದೆ ನಾಳೆಯಿಂದ ಕೌಂಟ್ ಮಾಡಿಕೊಂಡ್ರೆ. 65 daysಲ್ಲಿ ನಾನು ಈಗ 1 ವಾರಕ್ಕೆ ಏನು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಅದನ್ನು ಮುಗಿಸ್ಬಿಟ್ಟು ಮತ್ತೆ ನಾನು ಟಾರ್ಗೆಟ್ ಇಟ್ಕೋಬೇಕು. ಅಂದರೆ ಒಂದು ಸಬ್ಜೆಕ್ಟ್ನ ಒಂದು ಸಬ್ಜೆಕ್ಟಿಗೆ 3 ದಿವಸ ಕೊಡಬೇಕು ಆ ಥರ. ಬೆಳ್ಸೋದು ಪಲ್ಯ ಮೈ ಫೇವ್ರೆಟ್. ಸೌತೆಕಾಯಿ ಎಲ್ಲ ಚಿಕನ್ ಎಲ್ಲ ನಾನು ಚಿಕನ್ ಮಾಡಿಕೊಂಡು ವೆಜ್ಜು. ಥ್ಯಾಂಕ್ ಯು ಗುಂಡ. ಗುಂಡ ಸ್ನಾನ ಎಲ್ಲ ಆಯಿತು. ಇವಾಗ ಓದೋಕ್ಕೆ ಶುರು ಮಾಡ್ತಿದ್ದೀನಿ. ಏನಂದರೆ ಅವತ್ತು ಒಂದು 20 pages ಓದಿದ್ದೆ, ಮೊನ್ನೆ ರಿವಿಷನ್ ಮಾಡಬೇಕು ಅಂತಲೇ. ಅದನ್ನು ಬಿಟ್ಟು ಈಗ 20 pagesಯಿಂದ ಮುಂದೆ ಓದ್ತಿದ್ದೀನಿ. ಜಿಯೋಗ್ರಫಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು. ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಕ್ವಿಝ್ ಅಟೆಂಡ್ ಮಾಡಿಕೊಂಡು ಏನು ಓದಿದ್ದೀನಿ ಅದಕ್ಕೆ ರಿವಿಷನ್ ಮಾಡ್ತಾ ಹೋಗ್ತೀನಿ ಟೈಮ್ ಸಿಕ್ಕಿದರೆ. ಆ್ಯಂಡ್ ರಾತ್ರಿ ಜರ್ನಿಯಲ್ಲೂ ಓದಬೇಕಷ್ಟೆ, ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ. ಆ್ಯಂಡ್ ಇನ್ನೊಂದು ಬೇಜಾರು ಏನಂದರೆ ನಾಳೆ ನಾವು ದೇವಸ್ಥಾನಕ್ಕೆ ಹೋದರೆ ಆರ್ಡರ್ ಎಲ್ಲ ಇರಲ್ಲ, ಅಂದರೆ ತೊಗೊಳಕ್ಕಾಗಲ್ಲ, ಮನೇಲಿ ಯಾರೂ ಇರಲ್ಲ ಅಲ್ವಾ. ಆ್ಯಂಡ್ ಇವಾಗ ಅಂದರೆ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕರೆಂಟ್ ಇಲ್ಲ. ಒಂದು 3-4 ಆರ್ಡರ್ಸೇ ಬಂತು. ಕರೆಂಟ್ ಇದ್ದಾಗ ಆರ್ಡರ್ಸೇ ಇರಲ್ಲ. ಹಿಂಗೆ ಏನು ನನಗೆ ಅವೈಲೇಬಲ್ ಇರಲ್ವೋ ಆ ಟೈಮಲ್ಲೇ ಆರ್ಡರ್ಸ್ ಬರುತ್ತೆ. ಕರೆಂಟ್ ಇರಲಿಲ್ಲ, ಇನ್ನೂ ಬಂದಿಲ್ಲ. ಇವಾಗ ಆಲ್ಮೋಸ್ಟ್ ಒಂದು 6:45 ಆಗಿದೆ, ಇನ್ನೂ ಕರೆಂಟ್ ಬಂದಿಲ್ಲ. ಎಲ್ಲ ಆರ್ಡರ್ಸು ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ಕರೆಂಟ್ ಬಂದಮೇಲೆ 8:30ವರೆಗೂ ಇರ್ತೀವಿ ಇಲ್ಲಿ, ಆಮೇಲೆ ಹೊರಡ್ತೀವಿ. ಅಷ್ಟರಲ್ಲಿ 1-2 ಬಂದರೆ ಮಾಡಿಕೊಡೋದು, ಇಲ್ಲಾಂದರೆ ಅದು ಇಲ್ಲ. ನಾಳೆ ಫುಲ್ ಲಾಸ್ ಆಗುತ್ತೆ. ಇವತ್ತು ಲಾಸು ಕರೆಂಟ್ ಇಲ್ಲದೆ ಇರೋದ್ರಿಂದ. ಮಂತ್ ಎಂಡ್ ಅಲ್ವಾ, ಸ್ವಲ್ಪ ಟೈಟ್ ಆಗಿಬಿಡ್ತೀನಿ ಮಂತ್ ಎಂಡ್ ಬಂದರೆ. ಇವಾಗೆಲ್ಲೂ ಆಷಾಢ, ಮೇಕಪ್, ಮೆಹಂದಿ ಏನೂ ಇಲ್ಲ, ಕೆಲಸ ಇಲ್ಲ. ಇದೊಂದು ಬಿಸ್ನೆಸ್ ಒಂದೇ ನಂಬ್ಕೊಂಡು ಮಾಡ್ತಾಯಿದ್ದೀನಿ. ತಲೆನೋವಿಲ್ಲ, ಬಟ್ ಸೇವಿಂಗ್ಸ್ ಅಂತ ಏನೂ ಇರ್ತಿಲ್ಲ, ಅಲ್ಲಿದ್ದಲ್ಲಿಗೆ ಮ್ಯಾನೇಜ್ ಆಗ್ತಿದೆ. ಆ್ಯಂಡ್ ಈಗ 65 ಡೇಸಲ್ಲಿ ನಾನು ಆದಷ್ಟು ಜಾಸ್ತಿ ಶಕ್ತಿ ಮೀರಿ ಎಫರ್ಟ್ ಹಾಕಿ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಊಟದ ಟೈಮ್ ಆಯಿತು, ಊಟ ಮಾಡ್ಕೊಂಡು ಬಂದು ಮತ್ತೆ ಮಾಡಬೇಕು. ಆ್ಯಕ್ಚುಲಿ ಇವತ್ತು ನೈಟು ಧರ್ಮಸ್ಥಳಕ್ಕೆ ಹೊರಡ್ತಿದ್ದೀವಿ, ಬರೋದು ನಾಳೆ ನೈಟ್ ಆಗುತ್ತೆ. ಪೊಲಿಟಿ ಅಲ್ಲೇ ಮ್ಯಾನೇಜ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಸ್ವಲ್ಪ ಆದರೂ ರಿವಿಷನ್ ಮಾಡಬೇಕು, ಏನೂ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ, ಹೋಗಬೇಕು. ಸಂಜೆ 8:30ವರೆಗೂ ಓದ್ತೀನಿ. ದೆನ್ ಅಲ್ಲಿ ಎಲ್ಲ ರೆಡಿಯಾಗಿ ಪ್ಯಾಕ್ ಮಾಡಿಕೊಂಡು ಅಲ್ಲಿ ಹೊರಡಬೇಕು ಮೈಸೂರಿಗೆ. ಅಲ್ಲಿಂದ ಧರ್ಮಸ್ಥಳದ ಬಸ್ ಹೊತ್ಕೊಂಡು ಬೆಳಿಗ್ಗೆ 5 ಗಂಟೆಗೆ ರೀಚ್ ಆಗ್ತೀವಿ. ಈಗ ಊಟ ಮುಗಿಸ್ಕೊಂಡು ಬಂದು ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ನಾನು ಸಜೆಸ್ಟ್ ಮಾಡೋದೇ ಎಷ್ಟು, ತುಂಬ ಎಫೆಕ್ಟಿವ್ ಆಗಿ ಓದ್ತಿದ್ದೀರಾ ಇದನ್ನೇ ಓದ್ಬಿಡಿ. ಇಲ್ಲ ನಿಮಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇದ್ದು ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದ್ದರೆ ಈ ಕಡೆ ಜಾಬು ಮೇಂಟೈನ್ ಮಾಡಿಕೊಂಡು ಓದೋಕ್ಕೂ ಓದಿ. ನೀವು ಹೆಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅದ್ರ ಮೇಲೆ. ನೀವು ಜಾಬು ಬೇಕು, ಕೆಲಸನೂ ಬೇಕು, ಅಂದರೆ ಜೊತೆ ಕೆಲಸನೂ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಬೇಗ ಎದ್ದು ಜಾಬಿಗೆ ಹೋಗೋಷ್ಟೊತ್ತಿ ಒಂದು 4 hours 5 hours ಆದರೂ ಓದಬೇಕು. ಸಪೋಸ್ ಇವಾಗ ಒಂದು 4 ಗಂಟೆಗೆ ಎದ್ದರೆ ಒಂದು 8ವರೆಗೂ ಓದ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡಿ ಅಥವಾ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೋದು. ಆ ಥರ ಒಂದಕ್ಕೆ ಅಂತೂ ಸ್ಟಿಕ್ ಆನ್ ಆಗಬೇಡಿ. ಆ್ಯಂಡ್ ಓದ್ತಾ ಮಳೆ ಬಂತು.
ಆ್ಯಂಡ್ ಈ 65 ಡೇಸಲ್ಲಿ ತುಂಬ ಎಫೆಕ್ಟಿವ್ ಆಗಿ ಓದಬೇಕು, ಯಾವುದೇ ಥರದ ಡಿಸ್ಟ್ರ್ಯಾಕ್ಟ್ ಆಗದೆ ಎಲ್ಲೂ ಹೋಗದೆ ಬರದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಓದುವಾಗ ಡಿಸ್ಟ್ರ್ಯಾಕ್ಟ್ ಆಗೇ ಆಗ್ತೀನಿ, ಬಿಕಾಸ್ ಈ ಬಿಸ್ನೆಸ್ ಮಾಡ್ತಿರೋದ್ರಿಂದ ಕಾಲ್ ಬಂದಾಗ ನಾನು ಆರ್ಡರ್ ತೊಗೊಂಡು ಪ್ರಿಪೇರ್ ಮಾಡಿ ಮನೇಲಿ ಯಾರೂ ಇಲ್ಲ ಅಂದಾಗ ನಾನೇ ಹೋಗಿ ಕೊಟ್ಟು ಬರಬೇಕು. ಅಥವಾ ಮನೆಯಲ್ಲೇ ಇದ್ದರೆ ಓಕೆ ಮ್ಯಾನೇಜ್ ಆಗುತ್ತೆ, ಜಸ್ಟ್ ಮಾಡಿ ಕೊಡ್ಬೋದು. ಒಂದೊಂದು ಸರಿ ಬ್ಯಾಕ್ ಟು ಬ್ಯಾಕ್ ಬಂದಾಗ 1 hour ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಏನೂ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ಕೊಂಡು ಓದಬೇಕು. ಜಾಬ್ ಬೇಕು ಅಂದರೆ ಕಷ್ಟಪಡಲೇಬೇಕು. ಆ್ಯಂಡ್ ಇದಾಗಿತ್ತು ಈ ದಿನದ್ದು ವ್ಲಾಗ್, ಸ್ಟಡಿ ವ್ಲಾಗು. ನಾನು ಮತ್ತೆ ಇನ್ನು ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.